ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ತೋಟಗಾರಿಕೆ ಇಲಾಖೆಯಲ್ಲಿ 85 ಸಹಾಯಕ ಅಧಿಕಾರಿ ಮತ್ತು ನಿರ್ದೇಶಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಹತೆ, ವಯೋಮಿತಿ ಮತ್ತು ಅರ್ಜಿಯ ವಿವರ ಇಲ್ಲಿದೆ. ನಾವು ಮುಂದೆ ನೋಡೋಣ. ಕೆಇಎ ತೋಟಗಾರಿಕಾ ಇಲಾಖೆ ನೇಮಕಾತಿ 2026 ಸಂಪೂರ್ಣ ವಿವರ ನೋಡಿ ಇಲ್ಲಿದೆ. ಸೊ ನೇಮಕಾತಿಯ ಸಂಸ್ಥೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಕೆಇಎ ಇಲಾಖೆ ನೋಡಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ಹುದ್ದೆಗಳ ಹೆಸರು ಸಹಾಯಕ ತೋಟಗಾರಿಕೆ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು. ಒಟ್ಟು ಹುದ್ದೆಗಳು ನೋಡಿ 85. ಅರ್ಜಿ ಸಲ್ಲಿಕೆ ಆರಂಭ 5ನೇ ಆಗಸ್ಟ್ 2026. ಸೊ 5ನೇ ಆಗಸ್ಟ್ ಅಂದರೆ ಆಲ್ರೆಡಿ ಶುರು ಆಗಿದೆ. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನೋಡಿ 30 ಆಗಸ್ಟ್ 2026. ಸೊ ಅಧಿಕೃತ ವೆಬ್ಸೈಟ್ ಇದೆ. ಸೊ ಇದು ನೋಡಿ, ಲಿಂಕ್ ಇಲ್ಲಿದೆ, cet.karnataka.gov.in/KEA. ಇದು ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ತೀವಿ. ಈ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಅರ್ಜಿ ಆನ್ಲೈನ್ ಇದರಲ್ಲಿ ಹಾಕಬೇಕು. ನೆನಪಿಡಬೇಕಾದ ಪ್ರಮುಖ ದಿನಗಳು ನೋಡಿ ಇಲ್ಲಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ದಿನ 5 ಆಗಸ್ಟ್ 2026 ಅಂದರೆ ಆಲ್ರೆಡಿ ಶುರು ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ 30 ಆಗಸ್ಟ್ 2026. ಸೊ ಮತ್ತೆ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ನೋಡಿ 31 ಆಗಸ್ಟ್ 2026. ವೃಂದವಾರು ಹುದ್ದೆಗಳ ಹಂಚಿಕೆ ಮತ್ತು ವೇತನ ಶ್ರೇಣಿ. ತೋಟಗಾರಿಕೆ ಇಲಾಖೆಯಲ್ಲಿನ ಈ ಗ್ರೂಪ್ ಬಿ ಹುದ್ದೆಗಳನ್ನು ಉಳಿಕೆ ಮೂಲಕ ವೃಂದ RPC ಹಾಗೂ ಕಲ್ಯಾಣ ಕರ್ನಾಟಕ KK ವೃಂದಗಳ ಅಡಿಯಲ್ಲಿ ವಿಂಗಡಿಸಲಾಗಿದೆ. ಉಳಿಕೆ ಮೂಲ ವೃಂದ RPC ಒಟ್ಟು 80 ಹುದ್ದೆಗಳು, ಸಹಾಯಕ ತೋಟಗಾರಿಕೆ ಅಧಿಕಾರಿ 75 ಹುದ್ದೆಗಳು ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರು 5 ಹುದ್ದೆಗಳು. ಕಲ್ಯಾಣ ಕರ್ನಾಟಕ ವೃಂದ KK ಒಟ್ಟು 5 ಹುದ್ದೆಗಳು, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಟೋಟಲ್ 5 ಹುದ್ದೆಗಳು. ವೇತನ ಶ್ರೇಣಿ ನೋಡಿ, ಇದರಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿ 65,950 ರೂಪಾಯಿನಿಂದ 1,24,900 ರೂಪಾಯಿವರೆಗೆ. ಸಹಾಯಕ ತೋಟಗಾರಿಕೆ ನಿರ್ದೇಶಕರು ವೇತನ ಶ್ರೇಣಿ ನೋಡಿ 69,250 ರೂಪಾಯಿನಿಂದ 1,34,200 ರೂಪಾಯಿವರೆಗೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು? ಸಹಾಯಕ ತೋಟಗಾರಿಕೆ ಅಧಿಕಾರಿ ಹುದ್ದೆಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ICAR ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆಯಲ್ಲಿ ಪದವಿ ಅಂದರೆ BSc ಪಡೆದಿರಬೇಕು, ಅಂದರೆ BSc ಇನ್ ಅಗ್ರಿಕಲ್ಚರ್. ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗೆ ICAR ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತೋಟಗಾರಿಕೆಯಲ್ಲಿ BSc ಜೊತೆಗೆ ತೋಟಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MSc ಇನ್ ಅಗ್ರಿಕಲ್ಚರ್ ಕಡ್ಡಾಯವಾಗಿ ಪೂರೈಸಬೇಕು. ಪ್ರಮುಖ ಸೂಚನೆಗಳು ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಗಳು ಪದವಿ ಪರೀಕ್ಷೆಯಲ್ಲಿ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರ ಹೊಂದಿರಬೇಕು. ಅಂತಿಮ ವರ್ಷದ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ವಯೋಮಿತಿ ಮತ್ತು ಸಡಿಲಿಕೆ ನಿಯಮಗಳು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಆಗಸ್ಟ್ 30, 2026ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಇತ್ತೀಚಿನ ಸರ್ಕಾರಿ ಆದೇಶದ ಪ್ರಕಾರ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳು. ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷಗಳು. ಅರ್ಜಿ ಶುಲ್ಕದ ವಿವರ ಇಲ್ಲಿದೆ ನೋಡಿ. ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಪಾವತಿಸಬೇಕು. ಹುದ್ದೆಗಳಿಗೆ ಅನುಗುಣವಾಗಿ ಶುಲ್ಕವನ್ನು ಈ ಕೆಳಕಂಡ ನಿಗದಿಪಡಿಸಲಾಗಿದೆ. ಸಾಮಾನ್ಯ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, 500 ರೂಪಾಯಿ ಅರ್ಜಿ ಶುಲ್ಕ ಹಾಗೂ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ. SC, ST ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಮತ್ತು 250 ಅರ್ಜಿ ಶುಲ್ಕ ಹಾಗೂ 250 ಪ್ರಕ್ರಿಯೆ ಶುಲ್ಕ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಮಾತ್ರ. ಅಧಿಕಾರಿ ಮತ್ತು ನಿರ್ದೇಶಕ 2 ಹುದ್ದೆಗಳಿಗೆ ಒಂದೇ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ಹೆಚ್ಚುವರಿ ಹುದ್ದೆಗಳಿಗೆ 100 ರೂಪಾಯಿಯನ್ನು
ಹೆಚ್ಚುವರಿ ಶುಲ್ಕವಾಗಿ ಪಾವತಿಸಬೇಕಾಗುತ್ತದೆ. ಆಯ್ಕೆ ಪ್ರಕ್ರಿಯೆ ಹೇಗಿರಲಿದೆ? ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆನ್ಲೈನ್ CBT ಅಥವಾ ಆಫ್ಲೈನ್ OMR ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳ ಬಹು ಆಯ್ಕೆ ಮಾದರಿಯ ಪರೀಕ್ಷೆ ಇದಾಗಿದೆ. ಅರ್ಹತೆ ಪಡೆಯಲು ಕನಿಷ್ಠ 50 ಅಂಕಗಳನ್ನು ಗಳಿಸಲೇಬೇಕು. ಆದರೆ SSLC ಅಥವಾ ಉನ್ನತ ಶಿಕ್ಷಣದಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದವರಿಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇದೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಪ್ರಚಲಿತ ವಿದ್ಯಮಾನ್ಯಗಳು ಸಾಮಾನ್ಯ ಜ್ಞಾನ, ಇತಿಹಾಸ, ಕರ್ನಾಟಕ, ಭೂಗೋಳಶಾಸ್ತ್ರ, ಸಂವಿಧಾನ ಮುಂತಾದ ವಿಷಯಗಳನ್ನು ಒಳಗೊಂಡಿರುತ್ತದೆ. ಇದು 100 ಪ್ರಶ್ನೆಗಳ 300 ಅಂಕಗಳ ಪರೀಕ್ಷೆಯಾಗಿದ್ದು 2 ಗಂಟೆಗಳ ಕಾಲಾವಕಾಶವಿರುತ್ತದೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ತೋಟಗಾರಿಕಾ ವಿಷಯಕ್ಕೆ ಸಂಬಂಧಿಸಿದಂತೆ 100 ಪ್ರಶ್ನೆಗಳು ಕೇಳಲಾಗುತ್ತದೆ. ಇದಕ್ಕೂ 300 ಅಂಕಗಳಿದ್ದು 2 ಗಂಟೆಗಳ ಕಾಲಾವಧಿ ಇರುತ್ತದೆ. ನೆಗೆಟಿವ್ ಮಾರ್ಕಿಂಗ್ ನೋಡಿ, ಪ್ರತಿ ತಪ್ಪು ಉತ್ತರಕ್ಕೂ 4ನೇ ಒಂದು ಅಂಶದಷ್ಟು ಅಂದರೆ 0.75 ಅಂಕೆಗಳನ್ನು ಕರೆಯಲಾಗುತ್ತದೆ. ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಹಂತಗಳು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಾವು ನೋಡೋಣ. ಹಂತ 1 KEA ಅಧಿಕೃತ ವೆಬ್ಸೈಟ್ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, cetonline.karnataka.gov.in/KEA. ಇದು ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್. ಇದಕ್ಕೆ ನೀವು ಭೇಟಿ ಆಗಬೇಕು, ಅಂದರೆ ಇದಕ್ಕೆ ನೀವು ಲಾಗಿನ್ ಆಗಬೇಕು. ಆದಮೇಲೆ ಇದಕ್ಕೆ ಭೇಟಿ ನೀಡಿ ಲಾಗಿನ್ ಆಗಿ. ಹಂತ 2 ಅಪ್ಲೈ ಆನ್ಲೈನ್ ಲಿಂಕ್ ಆಯ್ಕೆ ಮಾಡಿ ನಿಮ್ಮ ಸಕ್ರಿಯ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ನಮೂದಿಸಿ ನೋಂದಣಿ ಮಾಡಿಕೊಳ್ಳಿ. ಹಂತ 3 ನಿಮ್ಮ ಹೆಸರು, ತಂದೆ ತಾಯಿಯ ಹೆಸರು, ಜನ್ಮ ದಿನಾಂಕ SSLC ಅಂಕಪಟ್ಟಿಯಂತೆ ನಮೂದಿಸಿ. ಶೈಕ್ಷಣಿಕ ವಿದ್ಯಾರ್ಹತೆ ವಿಭಾಗದಲ್ಲಿ BSc ತೋಟಗಾರಿಕೆ, BSc ಹಾರ್ಟಿಕಲ್ಚರ್ ಅಥವಾ MSc ತೋಟಗಾರಿಕೆ ಅಂಕಗಳು ಹಾಗೂ ಪಡೆದ ಶೇಕಡಾವಾರು ಮಾಹಿತಿ ಭರ್ತಿ ಮಾಡಿ. ಹಂತ 4 ಫೋಟೋ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಬಿಳಿ ಹಿನ್ನೆಲೆ ಅಂದರೆ ಬ್ಯಾಕ್ಗ್ರೌಂಡ್ ಇರಬೇಕು, ವೈಟ್ ಬ್ಯಾಕ್ಗ್ರೌಂಡ್, JPEG ಫಾರ್ಮೆಟ್ 50 KB ಇಂದ 200 KB ಗಾತ್ರ ಇರಬೇಕು. ಸಹಿ, ಬಿಳಿ ಹಾಳೆಯ ಮೇಲೆ ಕಪ್ಪು ಶಾಹಿಯ ಸ್ಕೆಚ್ ಮಾರ್ಕರ್ ಪೆನ್ನಲ್ಲಿ ಮಾಡಿದ ಸಹಿ, JPG ಫಾರ್ಮೆಟ್ 50 KB ಇಂದ 70 KB ಗಾತ್ರ ಇರಬೇಕು. ಹಂತ 5 ನೋಡ್ರಿ, ಅರ್ಜಿಯಲ್ಲಿ ನೀಡಿರುವ ಎಲ್ಲ ವಿವರಗಳನ್ನು ಒಮ್ಮೆ ಸರಿಯಾಗಿ ಪರಿಶೀಲಿಸಿಕೊಂಡು ಆನ್ಲೈನ್ ಪೇಮೆಂಟ್ ಗೇಟ್ವೇ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡ್ ಇಲ್ಲ UPI ಪೇಮೆಂಟ್ ಮೂಲಕ ಶುಲ್ಕ ಪಾವತಿಸಬಹುದು. ಹಂತ 6ನೇ ಹಂತ ನೋಡಿ, ಇದರಲ್ಲಿ ಶುಲ್ಕ ಪಾವತಿ ಯಶಸ್ವಿಯಾದ ನಂತರ ಭರ್ತಿ ಮಾಡಿದ ಅರ್ಜಿ ನಮೂನೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಚಲನ್ ಶುಲ್ಕ ಪಾವತಿ ರಶೀದಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಇದು ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್. ಇದು ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಇದರದ್ದು ಅಫಿಷಿಯಲ್ ವೆಬ್ಸೈಟ್ ನೋಡಿ, ಈ ಥರ ಕಾಣುತ್ತೆ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದಿದೆ ನೋಡಿ ಲಿಂಕ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಆನ್ಲೈನ್ ರಿಕ್ರೂಟ್ಮೆಂಟ್. ಸೊ ಇದರಲ್ಲಿ ಯೂಸರ್ ನೇಮ್ ಮತ್ತು ಗೆಟ್ OTP ಇದೆಲ್ಲ ಇರುತ್ತೆ ನಿಮಗೆ. ಸೊ ಅಪ್ಲಿಕೇಶನ್ ಫಸ್ಟ್ ಟೈಮ್ ಹಾಕೋದಂದ್ರೆ ಇಲ್ಲಿ ನೀವು ಕ್ಯಾಂಡಿಡೇಟ್ ರಿಜಿಸ್ಟರ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅದು ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಹಾಕಿ OTP ಬರುತ್ತೆ. ಅದಾದಮೇಲೆ ಮುಂದೆ ಏನು ಫಾರ್ಮೆಟ್ ಎಲ್ಲ ಕೇಳುತ್ತಲ್ವ, ನಿಮ್ಮದು ಹೆಸರು, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡೋದು ಅದನ್ನೆಲ್ಲ ಕೇಳುತ್ತೆ. ಆ ಪ್ರಕಾರ ನೀವು ಮುಂದೆ ಇದನ್ನು ಹಾಕ್ಬೋದು. ಓಕೆ, ಸೊ ಬೆಸ್ಟ್ ಆಫ್ ಲಕ್ ಸ್ನೇಹಿತರೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.